ಈ ಪ್ರಾಡಕ್ಟ್ ತುಂಬ ಬೆನಿಫಿಷಿಯಲ್ ಇನ್ ಮೈಗ್ರೇನ್. ಸ್ಕ್ರೀನ್ ತುಂಬ ಯೂಸ್ ಮಾಡ್ತಾರೆ ಇತ್ತೀಚೆಗೆಲ್ಲ. IT ಫೀಲ್ಡು ಮತ್ತು ಆಲ್ಮೋಸ್ಟ್ ಬೇರೆಯವ್ರು ಕೂಡ ಮೊಬೈಲಿಂದ ಬಿಡೋದೇ ಇಲ್ಲ, ಮೊಬೈಲ್ ನೋಡ್ಕೊಂಡೇ ಇರ್ತಾರೆ. ಸೊ ದ ಬ್ರೈಟ್ನೆಸ್ಸಿಂದ ತಲೆನೋವು, ತಲೆನೋವು ಕೆಳಭಾಗದಲ್ಲಿ ಮತ್ತು ಕಣ್ಣೂರಿ ಎಲ್ಲ ಇರುತ್ತಲ್ವ, ಇದರಿಂದ ಕ್ವಿಕ್ ರಿಲೀಫ್ ಇದೆ. ಆ್ಯಂಡ್ ಮೈಗ್ರೇನ್ಗೆ ತುಂಬ ಚೆಂದ ಲೈಕ್ ಯೂಸ್ಫುಲ್ ಆಗಿದೆ. ಏಕೆಂದರೆ ಮೈಗ್ರೇನ್ಗೆ ನೀವು ಅಲೋಪತಿಯಲ್ಲಿ ಇಲ್ಲಿವರೆಗೂ ಯಾವುದು ರೆಕಮೆಂಡೆಡ್ ಮೆಡಿಸಿನ್ ಇಲ್ಲ. ಪೇಯ್ನ್ ಕಿಲ್ಲರ್ಸ್ ಕೊಡ್ತಾರೆ, ಬಿಟ್ಟರೆ ಸಮ್ ರೆಸ್ಟ್ ಅಂತ ಹೇಳ್ತಾರೆ. ಬಟ್ ಇದು ಬಂದುಬಿಟ್ಟು ಮೈಗ್ರೇನ್ಗೆ ತುಂಬ ಬೆನಿಫಿಷಿಯಲ್ ಮೆಡಿಸಿನ್ ಅಂತ ಹೇಳ್ಬೋದು. ನಾನಿದು ಸ್ಪೆಷಲಿ IT ಸೆಕ್ಟರ್ ಅವ್ರಿಗೆ ರೆಕಮೆಂಡ್ ಮಾಡೋದು. ಯಾಕಂದರೆ ಅವ್ರಿಗೆ ಸ್ಕ್ರೀನ್ ಟೈಮು ಒಂಥರ ಕಂಪಲ್ಷನ್. ವಿ ಕ್ಯಾಟ್ ಸೇ ಲೈಕ್ ನೀವು ಸ್ಕ್ರೀನ್ ಬಿಟ್ಬಿಡಿ ಅಂತ, ಅದನ್ನು ಬಿಟ್ಟರೆ ಅವ್ರು ಜಾಬ್ ಬಿಟ್ಟಂಗೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಇಟ್ಸ್ ಲೈಕ್ ಪಾಕೆಟ್ ಫ್ರೆಂಡ್ಲಿ. ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆ್ಯಂಡ್ ಇನ್ನೊಂದು ಪಾಕೆಟ್ ಫ್ರೆಂಡ್ಲಿ. ಸೊ ದೇ ಕ್ಯಾನ್ ಕ್ಯಾರಿ ಇಟ್ ಎನಿವೇರ್. ಅವ್ರಿಗೆ ತುಂಬ ತಲೆನೋವಾದಾಗ ದೇ ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ ಟು ದೇರ್ ಹೆಡ್ ಆ್ಯಂಡ್ ಟೇಕ್ ರಿಲೀಫ್. ಅದರಿಂದ ಅವ್ರಿಗೆ ಸುಮಾರು ಟೈಮ್ ಕಡಿಮೆ ಆಗುತ್ತೆ ಆ್ಯಂಡ್ ದೇ ವಿಲ್ ಫೀಲ್ ಗುಡ್. ಅವ್ರು ಫೋಕಸ್ ಮಾಡ್ಬೋದು ಪ್ರಾಪರಾಗಿ ಅವ್ರ ವರ್ಕ್ ಮೇಲೆ, ಮತ್ತು ಅವ್ರ ಪೇನು ಕಡಿಮೆ ಆಗುತ್ತೆ. ಸೊ ಆಬ್ವಿಯಸ್ಲಿ ದೇ ವಿಲ್ ಫೀಲ್ ಬೆಟರ್ ಅಲ್ವಾ. ಇದರಲ್ಲಿ ಬಂದುಬಿಟ್ಟು ಶಂಖಪುಷ್ಪಿ, ಮೇಧ್ಯ, ಜೀವಕ, ಋಷಭಕ ಅದೆಲ್ಲ ಇದೆ. ಇದೆಲ್ಲ ಏನು ಮಾಡುತ್ತೆ, ಇದೆಲ್ಲ ಆಯುರ್ವೇದಿಕ್ ಹರ್ಬ್ಸು. ಇದೇನು ಮಾಡುತ್ತೆ ಅಂತಂದರೆ ನಿಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಅಂದರೆ ಇಟ್ ವಿಲ್ ಗುಡ್ ವ್ಯಾಸೋ ಡೈಲೇಟರ್ ಥರ ವರ್ಕ್ ಆಗುತ್ತೆ. ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ. ಸೊ ಇದರಿಂದ ನಿಮ್ಮ ಪೇಯ್ನ್ ರಿಲೀಫ್ ಆಗುತ್ತೆ ಆ್ಯಂಡ್ ನಿಮಗೆ ಒಂಥರ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಇದರಲ್ಲಿ ನಾವು ತಂದಿರೋದು 2 ಕಾಂಬಿನೇಷನ್ನು. ಒಂದು ಟ್ಯಾಬ್ಲೆಟು, ಇನ್ನೊಂದು ಆಯಿಲ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ. ಆಯಿಲಲ್ಲಿ ನೀಲಗಿರಿಯ ತೈಲ, ಲವಂಗ ತೈಲ ಮತ್ತು ಕರ್ಪೂರ ತೈಲ ಇರೋದ್ರಿಂದ ಇಟ್ ಈಸ್ ಆ್ಯಕ್ಚುಲಿ ಎ ಗುಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಡ್ ಆ್ಯಂಟಿ ಸ್ಪಾಸ್ಮೋಡಿಕ್. ಆ್ಯಂಡ್ ಮೆಡಿಸಿನ್ನು ಹಾಗೆ, ಮೆಡಿಸಿನಲ್ಲೂ ಕೂಡ ಕಂಟೆಂಟ್ಸ್ ಅದರೇ ಆಗಿರೋದ್ರಿಂದ ಇದು ವ್ಯಾಸೋ ಡೈಲೇಟರ್ ಆಗಿ ವರ್ಕ್ ಆಗುತ್ತೆ. ಇದನ್ನು ಯಾರೆಲ್ಲ ತೊಗೋಬೋದು ಅಂತಂದರೆ ಜಾಸ್ತಿ ಹೊತ್ತು ಸ್ಕ್ರೀನ್ ಮುಂದೆ ಇರೋರು, ಮತ್ತು ಮೈಗ್ರೀನ್ ತುಂಬ ವರ್ಷದಿಂದ ಮೈಗ್ರೀನ್ ಇರೋರು, ಹೆಡ್ಏಕ್ ಇರೋರು, ಟೀತ್ ಏಕಿಂದನೂ ಸಮ್ಟೈಮ್ಸ್ ಹೆಡ್ಏಕ್ ಆಗುತ್ತೆ. ಸೊ ಅಂಥ ಟೀತ್ ಇಂಡ್ಯೂಸ್ಡ್ ಹೆಡ್ಏಕ್ಸಲ್ಲೂ ತೊಗೋಬೋದು. ಇಲ್ಲ ಅದರ್ ಸೆನ್ಸ್ ಪಾರ್ಟ್ಸಿಂದನೂ ಹೆಡ್ಏಕ್ ಇರುತ್ತೆ. ಸಮ್ಟೈಮ್ಸ್ ಇಯರ್ ಇನ್ಫೆಕ್ಷನ್ ಇದ್ದಾಗ ಹೆಡ್ಏಕ್ ಆಗುತ್ತೆ. ಸಮ್ಟೈಮ್ಸ್ ಐಸ್ ಪ್ರಾಬ್ಲಮ್ ರಿಲೇಟೆಡ್ ಇದ್ದಾಗೂ ಆಗುತ್ತೆ. ಸೊ ಯಾವುದೇ ಥರದ ಹೆಡ್ಏಕ್ ಆಗಲಿ, ಲೈಕ್ ಸೆನ್ಸರಿ ನರ್ವ್ಸ್ ಇಶ್ಯೂಸ್ ಆಗಲಿ, ಆ ಟೈಮಲ್ಲಿ ನೀವು ಇದನ್ನು ತೊಗೋಬಹುದು.